ಸೊ ಡೆಲ್ಲಿಯವರೇನೋ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ ಅಂತ ಮಾಹಿತಿ ಇತ್ತು ರಿಗಾರ್ಡಿಂಗ್ ದಿಸ್ ಮೆಟ್ರೋ. ಅವರು ಮೀಟಿಂಗ್ ಮಾಡಲಿ ಅಂತ ನಾನು ಕಾಯ್ಕೊಂಡಿದ್ದೆ. ಮೀಟಿಂಗ್ ಮಾಡಿ ಏನು ಆದೇಶ ಕೊಡ್ತಾರೆ, ಏನು ರಾಜಕಾರಣ ಮಾಡ್ತಾರೆ. ಏಕೆಂದರೆ ಭಾಳ ಸದ್ದು ಮಾಡ್ತಾ ಇದ್ದಾರೆ, ಪಾಲಿಟಿಕ್ಸ್ ಜಾಸ್ತಿ ಆಗಿದೆ, ರಿಯಾಲಿಟಿ ಬಿಟ್ಟು ರಾಜಕಾರಣನೇ ಜಾಸ್ತಿ ಆಗಿದೆ. ಆ ದೃಷ್ಟಿಯಿಂದ ನಾನು ಸ್ವಲ್ಪ ಏನು ಮಾತಾಡದೆ ಸುಮ್ಮನೆ ಇದ್ದೆ. ಈಗ ಬಂತು, ಅದಕ್ಕೆ ನಾನು ಪೋಸ್ಟ್ಪೋನ್ ಮಾಡಿದ್ದಾರೆ ಮೀಟಿಂಗ್, ತೊಗೊಳಕ್ಕಾಗದೆ. ದೇ ಕುಡ್ ನಾಟ್ ಟೇಕ್ ಎನಿ ಡಿಸಿಷನ್ ಆನ್ ದಿಸ್ ಇಶ್ಯೂ. ಸೊ ಈಗ ತಮಗೆಲ್ಲ ಗೊತ್ತಿರೋದಕ್ಕೆ ನಮ್ಮ ಬೆಂಗಳೂರು ಮೆಟ್ರೋ 50-50 ಜಾಯಿಂಟ್ ವೆಂಚರ್ ಕಂಪ್ನಿ ನಾವು ಮಾಡಿದ್ದೀವಿ, ಶೇರ್ ಹೋಲ್ಡಿಂಗ್ ಕಂಪ್ನಿ, ಕರ್ನಾಟಕ ಮತ್ತು ಭಾರತದ ಸರ್ಕಾರ. ಸೊ ಸೆಕ್ಷನ್ 33 ಮೆಟ್ರೋ ರೈಲ್ವೆ ಪ್ರಕಾರ 2002 ಮೆಟ್ರೋ ರೈಲ್ವೆ ಅಡ್ಮಿನಿಸ್ಟ್ರೇಷನ್ ಟೈಮ್ ಟು ಟೈಮ್ಗೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಫಾರ್ ದಿ ಕ್ಯಾರೇಜಸ್ ಆಫ್ ಪ್ಯಾಸೆಂಜರ್ಸ್ ಫೇರ್ ಫಾರ್ ಟ್ರಾವೆಲಿಂಗ್ ಫ್ರಮ್ ಒನ್ ಸ್ಟೇಷನ್ ಟು ಅನದರ್ ಮೆಟ್ರೋ ಸ್ಟೇಷನ್ ಅಂತೇಳಿ. ಸೊ ಸೆಕ್ಷನ್ 34 ಪ್ರಕಾರ ದಿ ಮೆಟ್ರೋ ರೈಲ್ವೆ O&M, ದಿ ಸೆಂಟ್ರಲ್ ಗೌರ್ಮೆಂಟ್ ಮೇ, ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ, ದಿ ಸೆಂಟ್ರಲ್ ಗೌರ್ಮೆಂಟ್ ಮೇ ಫ್ರಮ್ ಟೈಮ್ ಟು ಟೈಮ್ ಕಾನ್ಸ್ಟಿಟ್ಯೂಟ್ ಎ ಫೇರ್ ಫಿಕ್ಸೇಷನ್ ಕಮಿಟಿ ಫಾರ್ ದಿ ಪರ್ಪಸ್ ಆಫ್ ರೆಕಮೆಂಡಿಂಗ್ ಫೇರ್ ಫಾರ್ ದಿ ಕ್ಯಾರೇಜ್ ಆಫ್ ಪ್ಯಾಸೆಂಜರ್ಸ್ ಬೈ ದಿ ಮೆಟ್ರೋ ರೈಲ್ವೆ ಅಂತ ಇದೆ. 2020ರಲ್ಲಿ ನಮ್ಮ ಆಗಿದ್ದಂಥ ಸರ್ಕಾರ, ಸೊ ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನಿಂದ ನೀವು ಕಮಿಟಿ ಫಾರ್ಮೇಷನ್ ಮಾಡಿ ಅಂತೇಳಿ ಕಳಿಸ್ಕೊಟ್ಟಿದ್ರು. ಅವರು ಅದನ್ನು ಒಂದು 3 ಜನ ಮೆಂಬರ್ಸ್ನ ಇಟ್ಟು ಒಂದು ರಿಪೋರ್ಟು ರೀಸೆಂಟಾಗಿ ಕೊಟ್ಟರು. 1 ವರ್ಷದ ಹಿಂದೆ, ಎಕ್ಸಾಕ್ಟ್ಲಿ 1 ವರ್ಷದ ಹಿಂದೆ ಅವರು ನಮಗೊಂದು ಕಮಿಟಿ ಕೊಟ್ಟರು. 3 ಜನ ಮೆಂಬರ್ಸ್ ಇದ್ದರು. ಅಂದರೆ ಮಿನಿಸ್ಟರ್ ಫಾರ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಅಫೇರ್ಸ್, ಅವರು ಯಾವಾಗಲೂ ಇದಕ್ಕೆ ಚೇರ್ಮನ್ ಇರ್ತಾರೆ. ಶ್ರೀನಿವಾಸ್ ಅಲ್ಲ, ಸೆಕ್ರೆಟರಿ, ಅವರು ನಮ್ಮ ಬೋರ್ಡ್ ಚೇರ್ಮನ್ ನಮ್ಮ ಮೆಟ್ರೋಗೆ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮೋವಾ ಸೆಕ್ರೆಟರಿ ಅವರು ಅದನ್ನು ಕಂಪಲ್ಸರಿ ಅವರೇ ಚೇರ್ಮನ್ ಇರ್ತಾರೆ BMRCLಗೆ. ಸೊ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ಫಾರ್ಮ್ ಮಾಡಿ, ಅದರಲ್ಲಿ ಬೇಸ್ಡ್ ಆನ್ ದಿ ಲೆಟರ್ 2022ರಲ್ಲಿ ಹಿಂದೆ ಏನು ಇತ್ತು, ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಕಾಮರ್ಸ್ ನಮ್ಮಿಂದ ಒಬ್ಬರು ರಮಣ ರೆಡ್ಡಿ, ಮಿಕ್ಕಿದ್ದು ಅವರಿಬ್ಬರು ಡೆಲ್ಲಿಯವರು, ಒಬ್ಬರು ಜಡ್ಜು, ರಿಟೈರ್ಡ್ ಜಡ್ಜು, ಅವರು ಸೇರಿಸಿ ಸುಭಾಷ್ ಚಂದ್ರ ಅಂತ ಒಬ್ಬರು IAS, ಮಿಕ್ಕಿದಿನೊಬ್ಬರು ರಿಟೈರ್ಡ್ ಜಡ್ಜು, ತಾರಣಿ ಅಂತ ಚೆನ್ನೈ ಹೈಕೋರ್ಟ್ ಜಡ್ಜ್ ಸರ್, ತಾರಣಿ ಅಂತ ಒಬ್ಬರು ಹೈಕೋರ್ಟ್ ಜಡ್ಜು, ಗವರ್ಮೆಂಟ್ ಆಫ್ ಇಂಡಿಯಾ ಸತ್ಯಪಾಲ್ ಸಿಂಗ್ ಸರ್, ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಸತ್ಯಪಾಲ್ ಸಿಂಗ್, ಅವರು 3 ಜನದ್ದು ಒಂದು ಕಮಿಟಿ ಇತ್ತು. ಆ 3 ಜನನೂ ಸೇರಿ ಒಂದು ರಿಪೋರ್ಟ್ ಕೊಟ್ಟರು. ಆ ಕಮಿಟಿಗೆ ಬ್ಯಾನ್ ಆಯಿತು. ಒಂದ್ಸತಿ ರಿಪೋರ್ಟ್ ಕೊಟ್ಟ ಮೇಲೆ ದಿ ಕಮಿಟಿ ಕ್ಲೋಸಸ್. ಬೇರೆ ಆ ಕಮಿಟಿಗೆ ಈಗ ಯಾರೂ ನಮ್ಮವ್ರು ಯಾರೂ ಈಗ ಅಲ್ಲಿ ಮೆಂಬರ್ ಆಗಲಿಕ್ಕೆ ಅವಕಾಶ ಇಲ್ಲ. ಸದ್ಯಕ್ಕೆ ಅದು ಮುಗೀತು. ಪಾಪ ಇಲ್ಲಿ ಬೆಂಗಳೂರಲ್ಲಿ ರಾಜಕಾರಣ ಮಾಡಬೇಕಲ್ಲ ಕೆಲವರೆಲ್ಲ. ನೀವು ಮೀಡಿಯಾಗೆ ಅವ್ರೇನೇನು ಹೇಳ್ತಾರೆ ಅದನ್ನೆಲ್ಲ ಬರಿತಾ ಇರ್ತೀರಲ್ಲ, ಸುಳ್ಳು ಪಳ್ಳು ಎಲ್ಲ ಏನು ಗೊತ್ತಿಲ್ಲದೆ ಬರಿತಾ ಇರ್ತೀರಲ್ಲ, ಅದಕ್ಕೆ ಅವರು ಪಾಪ ಮೀಡಿಯಾ ಕವರ್ ಮಾಡ್ತಿದೆ ಅಂತೇಳಿ ಏನೇನೋ ಇಶ್ಯೂಸ್ ತೆಗೆದುಕೊಳ್ತಾ ಇದ್ದಾರೆ. ಈಗ ಜಸ್ಟಿಸ್ ತಾರಣಿ ಫಾರ್ಮರ್ ಜಡ್ಜು ಹೈಕೋರ್ಟ್ ಅವರು ಚೇರ್ಪರ್ಸನ್ ಆಗಿ, ಸತ್ಯೇಂದ್ರ ಸಿಂಗ್ ಪಾಲ್ ಅವರು ಅಡಿಷನಲ್ ಸೆಕ್ರೆಟರಿ ಅವರಾಗಿದ್ದವರು ಗೌರ್ಮೆಂಟ್ ಆಫ್ ಇಂಡಿಯಾನ, ಮತ್ತು ನಮ್ಮ ರಮಣ ರೆಡ್ಡಿ ನಮ್ಮ ರಾಜ್ಯದವರು 7/9/2024ರಲ್ಲೇ ಆ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿ, ಅದು 16/12/24ಕ್ಕೆ ಒಂದು ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ದಿ FFC ರೆಕಮೆಂಡ್ ದಟ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ 9/2/25. ಆವತ್ತೇ ನಾವು 1 ವರ್ಷದ ಹಿಂದೆ, ಇವತ್ತು ಕರೆಕ್ಟ್ 1 ವರ್ಷದ ಹಿಂದೆನೇ ನಾವು ಅವ್ರು ಕೊಟ್ಟಂಥ ರಿಪೋರ್ಟನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಏನಾದರೂ ಸಾರಾಂಶ ಅಂತಂದರೆ,
ಆಸ್ ಪರ್ ದಿ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ 1 ವರ್ಷ ನಂತರ annual increase subject to the maximum of 5% to be implemented from 9 to 26. ಅಂದರೆ ಇವತ್ತಿಗೆ 5%ಗೆ ಮ್ಯಾಕ್ಸಿಮಮ್ ಲೆಕ್ಕಾಚಾರ ಹಾಕ್ಕೊಂಡು ನೀವು ಇಂಪ್ಲಿಮೆಂಟ್ ಮಾಡಿ ಅಂತ ಅವರು ಹೇಳಿದ್ದಾರೆ. ಸೊ ಈಗ ನಮಗೆ ಒಂದು ಲೆಟರ್ ನೆನೆ ಕಳಿಸಿದ್ದಾರೆ. ಯಾರು ಜೈದೀಪ್ ಅಂಥೇಳಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು, ನಮ್ಮ ಇವರು ಡೈರೆಕ್ಟರ್ BMRCL ಅವರು BMRCL ಒಂದು ರಿಲೀಸ್ ಮಾಡಿದ್ದಾರೆ. ನಿಮಗೂ ಅದು ಬಂದಿರ್ಬೋದು ಅಂತ ಕಾಣ್ತದೆ. ಇಟ್ ಹ್ಯಾಸ್ ಬೀನ್ ಡಿಸೈಡೆಡ್ ದಟ್ ದಿ ಅಫರ್ಮೇಷನ್ BMRCL media releases 5/2/26 intimated annual fare revision to be effective from 9th February in accordance with the recommendation of the first fixation committee. It has been decided that the aforementioned annual fare revision should be discussed in company board meeting scheduled to be held on 9th February before its implementation. Till such time, it is requested that the FFC recommendation for the annual fare increase should be kept on hold. ಅಂದರೆ ಅವರೇ ಮಾಡಿರುವಂಥ ರೆಕಮೆಂಡೇಶನ್ ಇದು. ಅವರು ಮಾಡಿರೋ ರೆಕಮೆಂಡೇಶನ್ನ ಹೋಲ್ಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ವೆದರ್ ದೇ ಹ್ಯಾವ್ ಪವರ್ಸ್ ಟು ಡೂ ದಿಸ್ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನನ್ನ ರಾಜಕೀಯದ ನಮಗಿರುವಂಥ ಸಣ್ಣ ಅನುಭವದಲ್ಲಿ ನಾನು ನಮ್ಮ ತಜ್ಞರ ಹತ್ರ ಚರ್ಚೆ ಮಾಡಿ, ಸೆಂಟ್ರಲ್ ಗೌರ್ಮೆಂಟ್ ತಜ್ಞರ ಹತ್ರನೂ ಚರ್ಚೆ ಮಾಡಿ, ಹೊರಗಡೆ ರಾಜ್ಯದ ಮೆಟ್ರೋರ ಹತ್ರನೂ ಚರ್ಚೆ ಮಾಡಿ ಎಲ್ಲ ಗಮನಿಸಿದಾಗ ದೇ ಡಸಂಟ್ ಹ್ಯಾವ್ ಪವರ್ಸ್ ಟು ಇಂಟರ್ಫಿಯರ್ ಆನ್ ದಿಸ್ ರೆಕಮೆಂಡೇಶನ್ ಟಿಲ್ ಎ ನ್ಯೂ ಕಮಿಟಿ ಈಸ್ ಬಿನ್ ಫಾರ್ಮ್ಡ್. And new committee give some directions on this issue. ಈಗ ಇವರು ಈ ಲೆಟರ್ ಬರೆದ್ರು ಅಂದ ತಕ್ಷಣ ಯಾರೋ ಒಬ್ಬ ಅಡ್ವರ್ಟೈಸ್ಮೆಂಟ್ ತಗೋತಾ ಇದ್ದಾರಲ್ಲ, ಕಾಂಟ್. ಇವತ್ತು ಕಮಿಟಿ ಇವತ್ತು ಮೀಟಿಂಗ್ ಮಾಡಬೇಕಾಯ್ತು ಅವರು. ವೈ ಡಿಡ್ ದೇ ನಾಟ್ ಬೇಕ್ ದಿ ಮೀಟಿಂಗ್? ವೈ ಡಿಡ್ ದೇ ನಾಟ್ ಗಿವ್ ಡೈರೆಕ್ಷನ್ಸ್? ವಾಟ್ ವಾಸ್ ದಿ ಲಾ ವಿಚ್ ವಾಸ್ ಬಿನ್ ಸ್ಟಾಪ್ ದೆಮ್? ಸೊ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಇದನ್ನು ರೈಸ್ ಮಾಡಿ ಅಂತಲೂ ನಾನು ಕೇಳಿಲ್ಲ. ನಾನು ಈ ವಿಷಯಕ್ಕೆ ಹೋಗಿಲ್ಲ. ಆವತ್ತು ಏನು ಹಿಂದೆ ಸರ್ಕಾರ ಅವತ್ತು ಕಮಿಟಿ ತೀರ್ಮಾನ ಮಾಡ್ತು, ಅದು ಅವ್ರಿಗೆ ಇಂಡಿಪೆಂಡೆಂಟಾಗಿ ಅವ್ರು ನಾನು ಬಿಟ್ಬಿಟ್ಟಿದ್ದೀನಿ. ಅವ್ರ ಪಾಡವ್ರು ಮಾಡ್ಕೊಂಡು ಹೋಗ್ತಾಯಿದ್ರು. ನನಗೆ ಅವ್ರಿಗೆ ಇದು ಯಾವ ಥರದಲ್ಲೂ ಇಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಅಂಟಿಲ್ ಎ ನ್ಯೂ ಫಿಕ್ಸೇಷನ್ ಕಮಿಟಿ ಇಸ್ ಬಿನ್ ಫಾರ್ಮ್, ದಿ ಸೆಂಟ್ರಲ್ ಗೌರ್ಮೆಂಟ್ ಆರ್ ಎನಿ ಅದರ್ ಆಫೀಸರ್ಸ್ ಆಫ್ ದಿಸ್ ಆರ್ ನಾಟ್ ಎಲಿಜಿಬಲ್ ಟು interfere, involve, but they can form a committee. ಸೊ ನಾನು ನಮ್ಮ ಜನಕ್ಕೆ ಸಹಾಯ ಮಾಡಬೇಕು ಅಂತ ನನಗೆ ಇಷ್ಟ. ನಾನು ನಮ್ಮ ಜನರ ಧ್ವನಿ ಆಗಬೇಕು ಅಂತ ಇಷ್ಟ. ನಾವೆಲ್ಲ ರಾಜ್ಯದ್ದು ಎಲ್ಲ ಚೆಕ್ ಮಾಡಿದ್ದೀವಿ, ಎಲ್ಲ ರಾಜ್ಯದಲ್ಲೂ ಕೂಡ ಗಮನ ಇಟ್ಕೊಂಡಿದ್ದೀವಿ, ಎಲ್ಲ ನಮ್ಮದೇ ಆದಂಥ ಲೆಕ್ಕಾಚಾರ ಇದೆ. ಬಟ್ ನಾನು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಬಟ್ ದಿಸ್ ಸೆಂಟ್ರಲ್ ಗೌರ್ಮೆಂಟ್ ಪೇಪರ್ ಇದಕ್ಕೇನು ಕಿಮ್ಮತ್ತಿಲ್ಲ, ಅವ್ರು ಕಳಿಸಿರೋ ಕಿಮ್ಮತ್ತು. ನೀವೆಲ್ಲ ಏನೋ ದೊಡ್ಡ ಜಯ ಅವ್ರು ತಂದ್ಬಿಟ್ರು ಮಾಡಿಬಿಟ್ರು ಅಂತ ಅನ್ನಲ್ಲ. ಕೊಡಲಿ ಅವರು, ಲೆಟ್ ದೇ ಕಮಾನ್. ವಾಟ್ ಈಸ್ ದ ಡೈರೆಕ್ಷನ್ ಇನ್ ವಾಟ್ ಆ್ಯಕ್ಟ್, ಯಾವ ಇದರಲ್ಲಿ ಪ್ರಕಾರ ಮಾಡಿದ್ದೀವಿ ಅಂತ ಏನಾರು ಹೇಳಿದ್ರೆ ಒಪ್ಕೊಳ್ಳೋಣ. ಏನು ಇದ್ರದ್ದು ಏನಿಲ್ಲ. ಈಗ ಮೀಟಿಂಗ್ ಇಟ್ಕೊಂಡಿದ್ದು ಅವರು, ಮೀಟಿಂಗ್ ಮಾಡಬೇಕಾಯ್ತು ಅವರು. ಅಗೇನ್ ದೇ ಹ್ಯಾವ್ ಪೋಸ್ಟ್ಪೋನ್ ದಿ ಮೀಟಿಂಗ್. ದೇ ನೋ, ಅವ್ರಿಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಲ್ಲ. ಅವ್ರಿಗೂ ದಡ್ರೇನಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರಿಗೂ ಬುದ್ಧಿವಂತಿಕೆ ಇದೆ. ಇವ್ರು ಯಾರೋ 4-5 ಜನ ಮಾತಾಡ್ಬೋದಷ್ಟೇ, ನಮ್ಮ ಲೋಕಲ್ ಪಾರ್ಲಿಮೆಂಟ್ ಮೆಂಬರ್ಸ್ ಅವರು ಮಾತಾಡ್ಬೋದಷ್ಟೇ. ಅವ್ರಿಗೂ ಎಲ್ಲ ಎಲ್ಲ ದೇಶ ರಾಜ್ಯನ ನಡೆಸಬೇಕಲ್ಲ ಅವರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.